Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪರಪ್ಪನ ಅಗ್ರಹಾರ ಜೈಲಿನಿಂದ ಕೊನೆಗೂ ರೇವಣ್ಣ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ದೇವೇಗೌಡರ ನಿವಾಸಕ್ಕೆ ನೇರವಾಗಿ ತೆರಳಿದಂತ ರೇವಣ್ಣ ಕಾರ್ಯಕರ್ತರುಗಳ ಎದುರು ಕಣ್ಣೀರು ಹಾಕಿದ್ದಾರೆ. ಇದೇ ವೇಳೆ ಡಿಸಿಎಂ ಡಿಕೆ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡ. ಆರು ದಿನಗಳ ಸೆರವಾಸ, 10 ದಿನಗಳ ಕಾನೂನು ಸಮರ, ಮುಕ್ತಿ ಯಾವಾಗ ಸಿಗಬಹುದೆಂಬ ತವಕ, ಕಾನೂನು ಕುಣಿಕೆಯಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಹೋರಾಟ. ಅಬ್ಬಬ್ಬ, ಮಹಿಳೆ ಕಿಡ್ನಾಪ್ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅನುಭವಿಸಿದಂತಹ ಯಾತನೆ, ಪರದಾಟ ಒಂದೆರಡಲ್ಲ. ಈ ಒದ್ದಾಟ ಹೋರಾಟಗಳ ನಡುವೆ ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ರೇವಣ್ಣಗೆ ನಿನ್ನೆ ಸಂಜೆಯೇ ಜಾಮೀನು ಸಿಕ್ಕಿದ್ರು ಬಿಡುಗಡೆ ಭಾಗ್ಯ ಇರಲಿಲ್ಲ. ಇಂದು ಬಿಡುಗಡೆ ಪ್ರಕ್ರಿಯೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮುಗಿಸಿ ರೇವಣ್ಣ ಜೈಲಿನಿಂದ ಹೊರಬಂದಿದ್ದಾರೆ. ರೇವಣ್ಣ ಇಂದು ಜೈಲಿನಿಂದ ಹೊರಬರ್ತೇನೆ ಅನ್ನೋದು ಪಕ್ಕ ಅನ್ನೋದು ಗೊತ್ತಾಗ್ತಿದ್ದಂತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲ ಹೊತ್ತು ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ಬಳಿಕ ಕೊಠಡಿಯಲ್ಲಿದ್ದ ದೇವರ ಫೋಟೋಗೆ ಪೂಜೆ ಮಾಡಿ ಜೈಲಿನ ಸಿಬ್ಬಂದಿ ನೀಡಿದ ಚಹಾವನ್ನ ಕುಡಿದು ರಿಲ್ಯಾಕ್ಸ್ ಆಗಿದ್ರು. ನಂತರ ದಿನಪತ್ರಿಕೆ ಓದಿ ವಿದ್ಯಮಾನಗಳ ಕಡೆ ಕಣ್ಣಾಡಿಸಿದ್ರು. ಈ ಬೆಳವಣಿಗೆ ನಡುವೆ ಇಂದು ಬೆಳಗ್ಗೆ ಜಾಮೀನು ಆದೇಶದಂತೆ ಷರತ್ತು ಪೂರೈಸಿದ್ದಾರೆ. ಪುರುಷೋತ್ತಮ್ ಮತ್ತು ಲೋಕೇಶ್ ಎಂಬುವರು ಶ್ಯೂರಿಟಿ ಸಲ್ಲಿಸಿದ್ದಾರೆ. ಎಲ್ಲ ಷರತ್ತು ಪೂರೈಸಿದ ಬಳಿಕವೇ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದಿದ್ದಾರೆ. ರೇವಣ್ಣ ಬಿಡುಗಡೆ ವೇಳೆ ಜೈಲಿನ ಬಳಿ ಗಲಾಟೆ ನಡೆಯಿತು. ರೇವಣ್ಣ ಕಾರಿನ ಮೇಲೆ ಮುಗಿಬಿದ್ದ ಜೆಡಿಎಸ್ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು. ಪರಪ್ಪನ ಅಗ್ರಹಾರದಿಂದ ರೇವಣ್ಣ ನೇರವಾಗಿ ದೇವೇಗೌಡರ ಮನೆಗೆ ಎಂಟ್ರಿ ಕೊಟ್ಟರು. ಪದ್ಮನಾಭನಗರದ ನಿವಾಸಕ್ಕೆ ರೇವಣ್ಣ ಬರುತ್ತಿದ್ದಂತೆ ಕುಟುಂಬದವರು ಭಾವುಕರಾಗಿದ್ದರು. ಇದೇ ವೇಳೆ ರೇವಣ್ಣಗೆ ಆರತಿ ಬೆಳಗಿ ಸ್ವಾಗತಿಸಿದ್ರು. ಆಗ ರೇವಣ್ಣ ದೇವೇಗೌಡರ ಆಶೀರ್ವಾದ ಪಡೆದರು. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಬರುತ್ತಿದ್ದಂತೆ ಜೆಡಿಎಸ್ ನಾಯಕರು ಭೇಟಿಗೆ ಆಗಮಿಸಿದರು. ಸಾರಾ ಮಹೇಶ್, ಕೆಆರ್ಪೇಟೆ ಶಾಸಕ ಮಾಗಡಿ ಮಂಜು ಸೇರಿ ಹಲವರು ಭೇಟಿ ನೀಡಿದರು. ಇದೇ ವೇಳೆ ಮಾತನಾಡಿದ ಸಾರಾ ಮಹೇಶ್, ರೇವಣ್ಣ ಬಂಧನ ರಾಜಕೀಯ ಸಂಚು, ಆದಷ್ಟು ಬೇಗ ಈ ಸಂಚು ಬಯಲಾಗತ್ತೆ ಅಂತ ಹೇಳಿದ್ರು. ಇದು ರಾಜಕೀಯ ಪ್ರೇರಿತ ಸಂಚು, ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ. ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದು ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ದೇವೇಗೌಡರ ನಿವಾಸದ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರೇವಣ್ಣ ಪರ ಘೋಷಣೆ ಕೂಗಿ ಡಿಕೆ ವಿರುದ್ಧ ಧಿಕ್ಕಾರ ಕೂಗಿದರು. ನಮ್ಮ ರೇವಣ್ಣ ಸಾಹೇಬರು ನಿರಪರಾಧಿ ಆಗಿರ್ತಕ್ಕಂಥ ನಮ್ಮ ಸಾಹೇಬರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಒಳ ಕಳಿಸಿಲ್ಲ ಅಂತಕ್ಕಂಥ ನಮಗೊಂದು ದುಃಖ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪೆಂಡ್ರೈವ್ ಕೇಸ್ನಲ್ಲಿ ತಪ್ಪಿತಸ್ಥರನ್ನ ವಹಿಸ್ಕೊಳ್ತಕ್ಕಂಥ ಪರನೇ ಇಲ್ಲ. ಆದರೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ಕೊಂಡು ನಮ್ಮ ಸಾಹೇಬರನ್ನ ಒಳ ಕಳಿಸ್ತು. ಒಂದು ಅದು ನಿಜಕ್ಕೂ ಕೂಡ ದುರಂತಕ್ಕಂಥ ವಿಚಾರ. ಸುಮ್ಮನೆ ದ್ವೇಷದ ರಾಜಕಾರಣ ಮಾಡ್ಕೊಂಡು ಇವತ್ತು ನಮ್ಮ ಸಾಹೇಬರನ್ನ ಒಳಕಾಗ್ತಕ್ಕಂಥ ಒಂದು ಇದು ಮಾಡಿದರೆ ಮುಂದಿನ ದಿನಗಳಲ್ಲಿ 4ನೇ ತಾರೀಕು ಕಳೆದ ನಂತರ ಈ ತಪ್ಪಿತ್ತು ಏನೇನು ತಪ್ಪು ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಖಂಡಿತವಾಗಿ ಮನವರಿಕೆ ಆಗ್ತದೆ. ನಾವು ಮಾಡಿ ತಪ್ಪು ಅಂತಕ್ಕಂಥ ಸರ್ಕಾರಕ್ಕೆ ಮನವರಿಕೆ ಆಗ್ತಕ್ಕಂಥ ದಿನ ತುಂಬ ಹತ್ತಿರ ಇದೆ ಅಂತ ನಾನು ಭಾವಿಸ್ತೇನೆ. ಸದ್ಯ ಷರತ್ತುಬದ್ಧ ಜಾಮೀನಿನ ಮೇಲೆ ರೇವಣ್ಣ ಹೊರಬಂದಿದ್ದಾರೆ. ತಮ್ಮ ಮೇಲಿನ ಆರೋಪಗಳಿಗೆ ಅದ್ಯಾವ ಸ್ಪಷ್ಟನೆ ಕೊಡ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.